ನೀವು ಆಗಾಗ ಇಲ್ಲಿಗೆ ಬರ್ತಾ ಇದ್ರೆ ನಿಮ್ಮ ದಿಗ್ಭ್ರಾಂತಿ ಮನೋಭ್ರಾಂತಿಗಳೆಲ್ಲ ದೂರವಾಗ್ತವೆ. ನಮ್ಮ ಅಲೌಕಿಕ ಶಕ್ತಿಯ ಅರಿವಾಗುತ್ತೆ. ಅಲೌಕಿಕ ಅಲ್ಲ, ಸದ್ಯಕ್ಕೆ ಲವ್ ಮಾಡಿ ಹೆಣ್ಣನ್ನ ಕಿಕ್ ಮಾಡಿರೋ ತಮ್ಮ ಲೌಕಿಕ ಶಕ್ತಿ ಅಂತೂ ಗೊತ್ತಾಗಿದೆ. ಹೇಳಿ ಪ್ರತಿಭಾ ಅವರೇ, ಯಾರ ಸಮಸ್ಯೆಗೆ ನನ್ನಿಂದ ಏನೋ ಅನುಗ್ರಹ ಆಗಬೇಕು? ನನ್ನ ಆತ್ಮೀಯ ಸ್ನೇಹಿತೆ ಜೀವನದಲ್ಲಿ ಎಲ್ಲಾ ಇದ್ದು ಮಾನಸಿಕ ಖಿನ್ನತೆಯಿಂದ ಸೊರಗ್ ಹೋಗ್ತಾ ಇದ್ದಾಳೆ. ಆತ್ಮಹತ್ಯೆ ಮಾಡ್ಕೋತೀನಿ ಅಂತಿದ್ದಾಳೆ. ಅವಳಿಗೆ ತಾವು ಸಾಂತ್ವನ ಹೇಳಿ ಅವಳ ಜೀವನವನ್ನ ಸರಿಪಡಿಸಬೇಕು. ಅವಳಿಗೆ ತಮ್ಮಂತಹ ಬಾಬಾರಲ್ಲಿ ತುಂಬಾ ಭಕ್ತಿ ನಂಬಿಕೆ. ನನ್ನ ಮಾತನ್ನ ಅವಳು ಕೇಳೋದಿಲ್ಲ, ತಮ್ಮ ಮಾತನ್ನ ಕೇಳ್ತಾಳೆ. ತಾವು ಅವಳನ್ನ ಇಲ್ಲಿಗೆ ಕರ್ಕೊಂಡ್ಬರ್ಬೇಕಾಗಿತ್ತು. ಅವಳನ್ನ ಹೇಗೋ ಕಷ್ಟಪಟ್ಟು ನಮ್ಮ ಮನೆವರೆಗೂ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಯ್ತು. ಅಲ್ಲಿಂದ ಆಚೆ ಎಲ್ಲಿಗೂ ಬರೋದೇ ಇಲ್ಲ ಅಂತಾಳೆ. ದಯಮಾಡಿ ತಾವು ನಮ್ಮ ಮನೆಗೆ ಬರುವ ಕೃಪೆಯನ್ನ ಮಾಡಿ ನನ್ನ ಗೆಳತಿಯನ್ನ ಉಳಿಸ್ಬೇಕು. ಅದು ಬರೀ ನಿಮ್ಮ ಮನೆಯಾಗಿದ್ದರೆ ಬರ್ತಾ ಇರಲಿಲ್ಲ. ನನ್ನ ಭಕ್ತೆ ಮಧುರಾಳ ಮನೆಯೂ ಆಗಿರುವುದರಿಂದ ಖಂಡಿತ ಬರುತ್ತೇನೆ. ಇನ್ನು ಮುಂದೆ ನಾನು ತಮ್ಮ ಭಕ್ತಳೇ ಬಾಬಾ. ಆಗ್ಬೇಕು, ಆಗ್ತೀರಾ. ಅದರಿಂದಾನೇ ನಾನು ನಿಮ್ಮ ಗೆಳತಿಯ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬರ್ತೇನೆ. ಆಹಾ, ತಮ್ಮ ಈ ಉಪಕಾರದ ಕರುಣೆಗೆ ನಾನು ಚಿರಋಣಿ. ತಾವು ಬರುವುದನ್ನೇ ಕಾಯ್ತಾ ಇರ್ತೇನೆ. ನಾನಿನ್ನು ಬರ್ತೇನೆ ಬಾಬಾ. ಹೋಗಿ ಬನ್ನಿ, ನಿಮಗೂ ನಮ್ಮ ಅನುಗ್ರಹವಾಗುತ್ತೆ. ನಮಗೆ ಅನುಗ್ರಹ, ನಿಮಗೆ ಗ್ರಹಚಾರ. ಮನೆಗೆ ಬನ್ನಿ, ಗೊತ್ತಾಗತ್ತೆ. ನಿಮ್ಮ ಬಂಡವಾಳ ಬಯಲಾಗುತ್ತೆ. ಊರಿಗೆಲ್ಲ ದಾರಿ ತೋರಿಸೋ ನಿಮಗೊಂದು ಸರಿಯಾದ ದಾರಿನ ನಾನು ತೋರಿಸ್ತೀನಿ. ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಈ ಲಗೇಜ್ಗಳನ್ನ ಹೊತ್ಕೊಂಡ್ಬರೋ ಅಷ್ಟರಲ್ಲಿ ನನ್ಗಂತೂ ಸುಸ್ತಾಗಿ ಬೆವತೆ ಹೋಗ್ಬಿಟ್ಟೆ. ನೋಡ್ದ್ಯಾ, ಈ ಕಾಂಜಿ ಪಿಂಜಿ ಲಗೇಜ್ ಹೊತ್ಕೊಂಡೇ ಬೆವತೆ ಅಂತ ಹೇಳ್ತಾ ಇದೆಯಲ್ಲ. ಇನ್ನೊಬ್ಬ ಗಂಡ್ಸು ಲೈಫ್ ಲಾಂಗ್ ನಿಮ್ಮಂತ ಹುಡುಗಿರ್ ಬಾರಾನ, ನೀವು ಮಾಡೋ ಶಾಪಿಂಗ್ ಬಿಲ್ಲಿನ ಹೊರೆನ, ಜೊತೆಗೆ ಈ ದೊಡ್ಡ ಲಗೇಜ್ನ ಹೊರ್ತೀವಲ್ಲ, ನಾವಿನ್ನೆಷ್ಟು ಬೆವರ್ಬೇಕು. ಪ್ರೀತಿ ಸಂಬಂಧ ಅನ್ನೋದು ಒಂದ್ ವೇಳೆ ಹೊರೆ ಅನ್ಸಿದ್ರು ಅದನ್ನ ಹೊರೆ ಅನ್ಬಾರ್ದು ಮಗನೇ. ಸಂಬಂಧಗಳನ್ನ ಲಾಭಕ್ಕೋಸ್ಕರ ಮಾಡಬಾರ್ದು, ಪ್ರೀತಿಗೋಸ್ಕರ ಮಾಡ್ಬೇಕಪ್ಪ. ಎರಡು ಮನಸ್ಸುಗಳ ನಡುವೆ ಪ್ರೀತಿ ಅನ್ನೋದು ಹುಟ್ಟುಬಿಟ್ಟ ಮೇಲೆ ಅಲ್ಲಿ ಲೇವಾದೇವಿಗೆ ಅವಕಾಶನೇ ಇಲ್ಲ. ಹೊರೆ ಭಾರ ಅನ್ನೋ ಮಾತೇ ಆಡಬಾರ್ದು. ಸರಿಯಾಗಿ ಹೇಳಿದ್ರಪ್ಪ. ಇವನ್ಗಿನ್ನು ಹುಡುಗಾಟನೇ. ಲೈಫ್ ನ ಸೀರಿಯಸ್ ಆಗಿ ತಗೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಅಪ್ಪ, ಇನ್ಮೇಲೆ ಹೇಗೂ ಇಲ್ಲೇ ಇರ್ತೀವಲ್ವಾ, ದಿನ ಇವನಿಗೆ ಇಂಥ ಟಿಪ್ಸ್ ಕೊಡ್ತಾ ಇರಿ. ಆಯ್ತು ಆಯ್ತು, ಬನ್ನಿ, ನೀವಿರೋ ರೂಮ್ ತೋರಿಸ್ಬಿಡ್ತೀನಿ. ಪರವಾಗಿಲ್ಲ. ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಯಾಕೋ ತುಂಬಾ ಸುಸ್ತು ಅಂತ ಇದ್ಲು, ಅದಕ್ಕೆ ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ. ಬನ್ನಿ. ಬನ್ನಿ ಬನ್ನಿ. ನೀವಿರ್ಬೇಕಾದ ರೂಮ್ ಅಪ್ಪ, ಸಾಕು ತಾನೇ ಇಷ್ಟು. ನಾವು ಹಾಸ್ಟೆಲ್ ಇದ್ದ ರೂಮ್ಗಳೆಲ್ಲ ಕಿಸ್ಕಿಂದೆ ತರ ಇದ್ವು. 10 ಅಡಿ ಜಾಗದಲ್ಲಿ 4 ಜನ ಇರ್ತಿದ್ವಿ. ಅಂತವ್ರಿಗೆ ಇಲ್ಲಿ ಕರ್ಕೊಂಡು ಬಂದು ಇಂಥ ಅದ್ಭುತವಾದ ಜಾಗ ತೋರಿಸಿ ಸಾಕ ಅಂತಿರಲ್ಲ ಅಪ್ಪಾಜಿ. ಸಾಕು, ಇದು ನಮಗೆ ಬೇಕಾದಷ್ಟಾಯ್ತು. ಏನು ಮಾನ್ಗ, ನಿನಗೆ ಇಷ್ಟ ಆಯ್ತು ತಾನೇ ಜಾಗ? ದಾನ ತಗೊಂಡ್ ಹಸು ಬಾಯಲ್ಲಿ ಹಲ್ಲು ಎಷ್ಟಿವಿ ಅಂತ ಎನಿಸ್ಬಾರ್ದು ಅಂತಿದ್ರು ನಮ್ ಗುರುಗಳು. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಗಿರೋದಕ್ಕೆ ಈ ರೂಮ್ ಕೊಟ್ಟಿದ್ದೀರಾ. ಇದು ಬರೀ ರೂಮ್ ಅಲ್ಲ, ಅರಮನೆ. ಅರಮನೆ. ಅನಘ, ಸಚಿನ್, ನೀವಿಬ್ರು 2 ಮಾಣಿಕ್ಯ ಸಿಕ್ಕಿದಾಗ ಸಿಕ್ಕಿದ್ರಿ ನನಗೆ. ಕೊನೆ ಗಳಿಗೆಯಲ್ಲಿ ನಮ್ಮ ಮಗ ನಮ್ಮ ಜೊತೆಗಿಲ್ಲ ಅನ್ನೋ ಕೊರಗ್ನ ನಿಮ್ಮಿಬ್ರು ಮೂಲಕ ನೀಗಿಸ್ಬಿಟ್ಲಮ್ಮ ದೇವರು. ದೇವರು ದೊಡ್ಡವನಮ್ಮ, ದೇವ್ರು ದೊಡ್ಡವನು. ನಿಜ ಅಪ್ಪ, ಆ ದೇವ್ರು ನಿಮಗ್ ಮಾತ್ರ ಅಲ್ಲ,
ನಮಗೂ ದೊಡ್ಡವನು. ಅನಾಥರಾಗಿದ್ದ ನಮಗೆ ನಿಮ್ಮಂತ ದೊಡ್ಡ ಹೃದಯ ಇರೋ ತಂದೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡಿದ್ನಲ್ಲ, ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೌದೌದು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗ ಅಳಬೇಡಮ್ಮ ನೀನು. ಈಗ ತಾನೇ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಬಂದಿದ್ದು. ನೀ ಕಣ್ಣೀರು ಹಾಕಬಾರ್ದು. ನೀವು ರೆಸ್ಟ್ ತಗೊಳ್ಳಿ. ನಾನು ನಿಮ್ಮಿಬ್ಬರಿಗೂ ಕಾಫಿ ಬೆರೆಸ್ಕೊಂಡ್ ಬರ್ತೀನಿ. ಏನೇ ನೀನು ಇಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯಾ? ಗ್ಲಿಸರಿನ್ ಇಲ್ದೆ ಕಣ್ಣೀರು ಹಾಕ್ತೀಯಲ್ವೇ? ಹೇಗೆ ಇದೆಲ್ಲ? ಮುಂಚೆ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದ ಹೇಗೆ? ಇದಕ್ಕೆ ಸಮಯ ಸಾಧಕತೆ ಅನ್ನೋದು. ಅವಕಾಶ ಬಂದಾಗ ನಮ್ ಟ್ಯಾಲೆಂಟ್ ನ ತೋರ್ಸ್ಕೊಂಡ್ಬಿಡ್ಬೇಕು. ಈಗ ನೋಡು, ನಾನ್ ಕಣ್ಣೀರ್ ಹಾಕಿ ಆಕ್ಟ್ ಮಾಡಿದ್ದಕ್ಕೆ ಆ ಮುದುಕ ಕರಿಗಿ ನೀರಾಗಿ ಹರಿದೋಗ್ಬಿಟ್ರು. ಸಚಿನ್, ಯಾರಿಗುಂಟು ಯಾರಿಗಿಲ್ಲ. ಇನ್ಮೇಲೆ ನಮ್ಗೆ ಆ ಕಿತ್ತೋದ್ ಹಾಸ್ಟೆಲ್ ಕಿರಿಕಿರಿ ಇರಲ್ಲ. ಒಂದೇ ತರದ ಊಟ ತಿಂಡಿ ಮಾಡ್ತಾರೆ ಅಂತ ಕ್ಯಾಂಟೀನ್ ಅವ್ರ ಜೊತೆ ಜಗಳ ಮಾಡೋದಿರಲ್ಲ. ಎಲ್ಲಿ ಹೊರಗೆ ಹೋದ್ರು ಇದೇ ಟೈಮಿಗೆ ವಾಪಸ್ ಬರ್ಬೇಕನ್ನೋ ರಿಸ್ಟ್ರಿಕ್ಷನ್ಸ್ ಇರಲ್ಲ. We are free birds now. We are free birds now. ಅಯ್ಯಪ್ಪ, ಅಮ್ಮ, ಅಮ್ಮ, ಪುಸ್ತಕನ ಯಾಕೆ ಕಿತ್ಕೊಂಡೆ? ಹೇಗ್ರಿ ಪುಸ್ತಕ ಓದ್ತಾ ಇದ್ದೀರಾ? ಹೇಗೆ ಅಂದ್ರೆ ಇನ್ ಹೇಗೆ, ಎಲ್ರು ಓದೋ ತರನೇ, ಎರಡು ಕಣ್ಣಿಂದ. ಕಣ್ಣಿಂದ ಅಲ್ದೆ ಕಿವಿಯಿಂದ ಮೂಗಿಂದ ಓದ್ತಾರ ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಅಣ್ಣ ನರ್ಲಾಟ ನಿಮಗ್ ಕೇಳಿಸ್ತಾ ಇಲ್ವಾ? ನಮ್ಮ ಅಣ್ಣನ ನಲ್ಲಾಟನ? ನಿಮ್ಗೆಲ್ಲೋ ಕಿವಿ ಕ್ಯೂಡ್ ಆಗಿದೆ ಅನ್ಸುತ್ತೆ. ಹಾಗ ನನ್ ಕಿವಿ ಕ್ಯೂಡ್ ಆಗಿದ್ರೆ ನಿನ್ ಮಾತು ಕೇಳಿಸ್ತಾ ಇರ್ಲಿಲ್ಲ ಅಲ್ವೇನೆ? ನನ್ನ ಮಾತು ಕೇಳಿಸ್ತಾ ಇದೆ ಅಂದ್ಮೇಲೆ ನಿಮ್ಮ ಅಣ್ಣ ನರ್ಲಾಟ ಕೂಡ ಕೇಳಿಸ್ತಾ ಇರ್ಬೇಕಲ್ವಾ? ಹಾ 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 ಕೇಳಿಸ್ತಿದೆ ಕಣೆ. ಅದನ್ ಕೇಳಿಸ್ಕೊಂಡುನು ಹೇಗ್ರಿ ಪುಸ್ತಕ ಓದ್ತಾ ಇದ್ದೀರಾ? ನೋಡ್ ಮೇಘ, ನಾವು ಒಂದ್ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಉಳಿದ ವಿಷಯದ ಬಗ್ಗೆ ಗಮನನೇ ಹೋಗೋದಿಲ್ಲ. ರೀ ಸಾಕ್, ಸುಮ್ನೆ ಇರ್ರಿ. ಇದನ್ನೆಲ್ಲ ನಾನು ಯಾವ್ದು ಒಪ್ಪಲ್ಲ. ಯಾರಾದ್ರೂ ಕಿವಿಗೆ ಕುದಿಯೋ ಎಣ್ಣೆ ಹುಯ್ತಾ ಇದ್ರೆ ಆ ಕಣ್ ಮುಚ್ಕೊಂಡು ಭಜನೆ ಮಾಡ್ತಾ ಕುತ್ಕೊಳಕ್ ಆಗಲ್ಲ. ಈಗ ನಂಗ್ ಕುದಿಯ ಎಣ್ಣೆ ಉಯ್ದಂಗ ಆಗ್ತಾ ಇಲ್ಲ. ಅದಕ್ಕೆ ನನ್ ಪಾಡಿಗೆ ನಾನು ಪುಸ್ತಕ ಓದ್ತಾ ಇದ್ದೀನಿ. ನೋಡಿ, ನನಗಂತೂ ನಿಮ್ಮ ಅಣ್ಣನ ನರ್ಲಾಟ ಆನೆ ಪಟಾಕಿ ಸರ ಹಚ್ಚಿದಷ್ಟೇ ಭಯಂಕರವಾಗಿ ಕೇಳ್ತಾ ಇದೆ. ನನಗಂತೂ ಈ ನರ್ಲಾಟನ ಕೇಳ್ತಾ ಕುತ್ಕೊಳಕ್ ಆಗ್ತಾ ಇಲ್ಲ. ಏ ಮೇಘ, ಶಿಶಿರಂಗೆ ಗಾಯದ ನೋವು ಜಾಸ್ತಿ ಆದ್ರೆ ಪಾಪ ಅವನ್ ತಾನೇ ಏನ್ ಮಾಡ್ತಾನೆ? ಅಲ್ಲಾಡಿ ಸಮಾಧಾನ ಮಾಡ್ಕೊತಾನೆ. ನಿಮ್ಮಣ್ಣ ಸಮಾಧಾನ ಮಾಡ್ಕೊಳಕ್ಕೆ ನನ್ ಸಮಾಧಾನ ಹಾಳಾಗ್ಬೇಕೇನ್ರಿ? ನೋಡಿ, ವಾರದಲ್ಲಿ ಸಿಗೋ ಒಂದಿನ ರಜದಲ್ಲಿ ನನ್ ಮನೇಲಿ ನೆಮ್ಮದಿಯಾಗಿ ಕಾಮಾಗಿರ್ಬೇಕು. ನಿಮ್ಮ ಅಣ್ಣನ ನರ್ಲಾಟನೆಲ್ಲ ಕೇಳ್ಕೊಂಡು ನಾನು ಇಡೀ ದಿನ ಹಾಳು ಮಾಡ್ಕೊಳಕ್ ಆಗಲ್ಲ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು? ಅದನ್ನು ನಾನೇ ಹೇಳ್ಬೇಕಾ? ಒಂದು ಫೋನ್ ಮಾಡಿ. ಯಾರಿಗೆ? ಸಿಟಿ ಟ್ಯಾಕ್ಸಿಗೆ. ಸಿಟಿ ಟ್ಯಾಕ್ಸಿಗೆ ಯಾಕೆ ಫೋನ್ ಮಾಡ್ಬೇಕು? ಸಿಟಿ ಟ್ಯಾಕ್ಸಿಗೆ ಫೋನ್ ಮಾಡಿದ್ರೆ ಅದು ಬರುತ್ತೆ. ನಿಮ್ಮ ಅಣ್ಣನ್ ಎತ್ಕೊಂಡು ಅದ್ರೊಳಗೆ ಹಾಕೊಂಡು ಸೀದಾ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟು ಬನ್ನಿ. ಏ ಮೇಘ, ಅವ್ರ ಮನೇಲಿ ಯಾರೇ ಇದ್ದಾರೆ ಅವನ್ನ ನೋಡ್ಕೊಳಕ್ಕೆ? ಅದಕ್ ನಾನೇನ್ರಿ ಮಾಡ್ಲಿ? ಹೆಂಡತಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ನಿಮ್ಮ ಅಣ್ಣನ್ ತಪ್ಪು. ಈಗ ಈ ವಿಚಾರನೆಲ್ಲ ನಾವು ಈಗ ಅವನ ಹತ್ರ ಮಾತಾಡಕ್ ಆಗಲ್ಲ. ಈಗ ನೀವು ಮಾತಾಡ್ಲೇಬೇಕು. ಸೀದಾ ನಿಮ್ಮ ಅಣ್ಣನ ಹತ್ರ ಹೋಗಿ ನೀನ್ ನಿಮ್ ಮನೆಗೆ ಹೋಗಿರಪ್ಪ ಅಂತ ಹೇಳಿ. ಇಲ್ಲಿ ಫೂಲಿಶ್ ಆಗಿ ಮಾತಾಡ್ಬೇಡ್ವೆ. ಅವನಿರೋ ಪರಿಸ್ಥಿತಿಲಿ ನಾನೀಗ ಹಾಗೆ ಹೇಳಕ್ ಆಗೋದೇ ಇಲ್ಲ. ಸರಿ ಬಿಡಿ, ನಿಮಗ್ ಹೇಳಕ್ ಆಗದೆ ಹೋದ್ರೆ ನಾನೇ ಹೋಗಿ ಹೇಳ್ತೀನಿ. ಏನಂತ ಹೇಳ್ತೀಯ? ಬಾವ್ನವ್ರೆ, ನೀವು ನಮ್ಮ ಮನೇಲಿ ಇರೋದು ನಮಗ್ ತೊಂದ್ರೆ ಆಗತ್ತೆ, ದಯವಿಟ್ಟು ನೀವು ನಿಮ್ ಮನೆಗೆ ಹೋಗಿ ಅಂತ. ಏ ಮೇಘ, ನಿಂತ್ಕೊ. ಮೇಘ, ಲೇ ಮೇಘ, ಬೇಡ ಕಣೆ.
ಹಾಗೆಲ್ಲ ಅಣ್ಣನ ಹತ್ರ ಹೋಗಿ ಹೇಳಬೇಡ. ನೀನು ಹೇಳಿದ್ರು ಅದನ್ನ ನಾನೇ ಹೇಳಿದ್ದು ಅಂತ ಅವ್ನು ತಿಳ್ಕೊತಾನೆ. ತಿಳ್ಕೊಳ್ಳಿ ಬಿಡಿ. ದಯವಿಟ್ಟು ಅರ್ಥ ಮಾಡ್ಕೊ ಮೇಘ. ಅವನು ನನ್ನ ಒಡ ಹುಟ್ಟಿದ ಅಣ್ಣ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವರು. ಎದ್ದು ಓಡಾಡೋ ಪರಿಸ್ಥಿತಿನಲ್ಲೇ ಇಲ್ಲದೆ ಇರುವಾಗ ಅವನಿಗೆ ಯಾರು ಇಲ್ದಿರೋ ನಿನ್ನ ಮನೆಗೆ ಹೋಗು ಅಂತ ನಾವು ಹೇಳಕ್ಕಾಗಲ್ಲ. ಅದು ಅಲ್ಲದೆ ಅವನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ಅಲ್ಲ, ನೀನು ಅಲ್ಲ, ಅಪ್ಪ. ಅಣ್ಣನ ಇಲ್ಲಿಂದ ಯಾವಾಗ ಹೇಗೆ ಕಳ್ಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಬೇಕಾದವರು ಅಪ್ಪನೇ. ನಾವೇನಾದ್ರೂ ಈ ವಿಚಾರದಲ್ಲಿ ಅಪ್ಪನ ಹತ್ರ ಮಾತಾಡದೆ ತೀರ್ಮಾನ ತಗೊಂಡ್ರೆ ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾವು ಮನೆ ತಗೊಳ್ಳೋವರೆಗೂ ಅಪ್ಪನ ಎದುರು ಹಾಕೋಬಾರ್ದು ಅಂತ ನಾನು ನಿನಗೆ ಹೇಳ್ಕೊಡ್ಬೇಕಾ? ಸರಿ ಬಿಡಿ, ನಾನ್ ನಿಮ್ಮಣ್ಣನ ನಿಮ್ಮನೆಗೆ ಹೋಗು ಅಂತ ಹೇಳಲ್ಲ. ನಿಮ್ಮಣ್ಣ ತಾವಾಗೆ ನಾ ನಿಮ್ಮನೇಲಿ ಇರಲ್ಲಪ್ಪ, ಹೋಗ್ತೀನಿ ಅಂತ ಹೇಳ್ಬೇಕು. ಹಾಗೆ ಮಾಡ್ತೀನಿ. Hi, fitting master. How are you? ಆರಾಮ? ಈಗ ಯಾರ ಮೇಲೆ ಯಾರಿಗೆ ಫಿಟ್ಟಿಂಗ್ ಇಡ್ತಾ ಇದೀಯಾ? ಯಾರ ಮೇಲಾದ್ರೂ ಇಟ್ಕೋ, ಆದ್ರೆ ಇನ್ನೀನು ನನ್ನ ತಂಟೆಗೆ ಬರಕ್ಕಾಗಲ್ಲ. ಇನ್ಮೇಲೆ ನಾವೇ ಬೇರೆ, ನಮ್ ಲೆವೆಲೇ ಬೇರೆ ಅಂತ ಆಗ್ಬಿಡತ್ತೆ. ಆವಾಗಿದೆ ನಿನಗೆ ಹಬ್ಬ. ಏನೇ ಇದು ಆಶ್ಚರ್ಯ ಅನಘ, ಗುಬ್ಬಿ ಕೈಯಲ್ಲಿ ಗಿಡಗನ್ ಫೋಟೋನಾ? ಈ ಮನುಷ್ಯ ನೆಗದ್ ಬಿದ್ರೆ ಸಾಕು ಘಾಟಿ ಮುದ್ಕ ಅಂತ ಬೈತಾ ಇದ್ದೆ. ಈಗ ನೋಡಿದ್ರೆ ಅವ್ರ ಫೋಟೋನ ದೇವ್ರ ಫೋಟೋ ತರ ಜೋಪಾನ ಮಾಡ್ತಂದಿದ್ಯಾ. ಏನ್ ಸಮಾಚಾರ? ಮುದ್ಕ ಗೊಟಕನ್ನು ಹೇಗೆ? ಛೆ ಛೆ ಛೆ, ಹಾಗೆಲ್ಲ ಮಾತಾಡಬಾರ್ದು ಸಚಿನ್. ಇವರೇ ನಮಗ್ ಸ್ಫೂರ್ತಿ. ನಾವೀಗ ಏನ್ ಕೆಲಸ ಮಾಡಕ್ ಬಂದಿದೀವೋ ಅದಕ್ಕೆ ಕಾರಣನೇ ಈ ಮನುಷ್ಯನ ಫಿಟ್ಟಿಂಗು. ಈ ಮನುಷ್ಯ ನಮಗ್ ಮಾಡಿರೋ ಅವಮಾನ. ಇಷ್ಟು ಬೇಗ ಸಾಯಿಸ್ಬೇಡ್ವ ಇವ್ರನ್ನ? ಇವ್ರಿನ್ನೂ 100 ಕಾಲ ಚೆನ್ನಾಗಿ ಬದುಕಿರ್ಬೇಕು. ನಾವ್ ಇವ್ರ ಮುಂದೆ ಬೆಳೀತಾ ಇರೋದನ್ನ ನೋಡ್ತಾ ನೋಡ್ತಾ ಹೊಟ್ಟೆ ಉರ್ಕೊಂಡು ಒದ್ದಾಡಿ ಸಾಯ್ಬೇಕು. ಏ ಶಕುಂತ್ಲಾ, ನೀನ್ ದುಷ್ಯಂತ ಬರೋ ಹೊತ್ತಾಯ್ತು. ಪ್ರತಿಭಾ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಹುಚ್ಚಿ, ನೀನ್ ಯಾಕೆ ಭಯ ಪಡ್ಬೇಕು? ಆ ಶಕುಂತ್ಲಾನೇ ತನ್ನ ಗಂಡನ ಹತ್ರ ಹೋಗಕ್ಕೆ ಭಯ ಪಡ್ಲಿಲ್ಲ. ಅವಳ ಗಂಡ ಮಹಾರಾಜ ಆಗಿದ್ದ, ನಿನ್ ಗಂಡ ಬಾಬಾ ಆಗಿದ್ದಾನೆ. ಏನು ಹೆದರ್ಕೋಬೇಡ. ಓಹೋ, ದುಷ್ಯಂತ ಬಾಬಾಗಳು ಬಂದ್ರು ಅಂತ ಕಾಣುತ್ತೆ. ನಕಲಿ ಬಾಬಾನ ಎದುರುಗಡೆ ನಾವು ಚೆನ್ನಾಗಿ ನಾಟಕ ಆಡ್ಬೇಕು. ಧೈರ್ಯವಾಗಿರು. ನಾನು ಹೇಳಿದ್ದನ್ನೆಲ್ಲ ನೆನ್ಪಿಟ್ಕೊ. ಎಮೋಷನಲ್ ಆಗ್ಲೇಬಾರ್ದು. ಓಕೆ? ನೀವೆಲ್ಲ ಬಂದೆ. ಬಂದೆ ಬಂದೆ. ಬರಬೇಕು ಬರಬೇಕು, ಬಾಬಾಗಳು ದಯಮಾಡಿಸಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆ ಮಾತು, ಒಳ್ಳೆ ಮಾತು. ಈಗ ಸದ್ಯಕ್ಕೆ ನನ್ನ ಗೆಳತಿಯ ಪ್ರಾಬ್ಲಮ್ ಸಾಲ್ವ್ ಆಗಿ ಅವಳ ಜೀವನ ತಮ್ಮಿಂದ ಸುಖಕರವಾಗಿ ಮಂಗಳಮಯವಾಗಿ ಬದಲಾದ್ರೆ ನಾನು ತಮಗೆ ಚಿರಋಣಿ ಬಾಬಾ. ಸರ್ವ ಜೀವಿಗಳ ಸದುದ್ದೇಶಗಳನ್ನ ಸಫಲವಾಗಿಸುವುದೇ ಬಾಬಾನ ಕರ್ತವ್ಯ. ಅಮೃತವಾಣಿ, ಅಮೃತವಾಣಿ. ಇಲ್ಲಿ ತಮ್ಮ ಗೆಳತಿ ನಮ್ಮ ಗೆಳತಿ ಇಲ್ಲಿದ್ದಾರೆ. ಬನ್ನಿ, ದಯಮಾಡಿಸಿ.
ಶಕ್ಕು, ಇದೇನಿದು ಗರ ಬಡ್ದವಳು ಹಾಗೆ ನೋಡ್ತಾ ನಿಂತು ಬಿಟ್ಟಿಯಲ್ಲ. ಬಾಬಾ ಅವ್ರನ್ನ ನೋಡಿದ ತಕ್ಷಣ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ಬೇಡ್ವಾ? ದೀರ್ಘ ಸುಮಂಗಲೀ ಭವ. ಆಹಾ, ಜಾಣ. ಇವಳು ದೀರ್ಘ ಸುಮಂಗಲಿ ಆದಷ್ಟು ಇವ್ರಿಗೆ ತಾನೇ ದೀರ್ಘಾಯಸ್ಸು. ಪ್ರತಿಭಾರವರೇ, ನಿಮ್ಮ ಗೆಳತಿಯ ಹೆಸರೇನು? ಶಕುಂತಲಾ. ಶಕುಂತಲಾ ವಿನೋದ್ ಕುಮಾರ್. ಶಕು, ನಿನ್ ಸಮಸ್ಯೆ ಏನು ಅಂತ ಬಾಬನ್ ಮುಂದೆ ಹೇಳ್ಕೊಂಬ. ಬಾಬಾ ಅವ್ರೆ, ಕೂತ್ಕೊಂಡು ಮಾತಾಡೋಣ. ಬೇಡ ಬೇಡ, ಕುಳಿತುಕೊಂಡು ಮಾತಾಡುವಷ್ಟು ವ್ಯವಧಾನವಿಲ್ಲ. ಇವರ ಸಮಸ್ಯೆ ಏನೆಂಬುದು ನಮ್ಮ ದೃಷ್ಟಿಗೆ ಗೋಚರವಾಗಿದೆ. ಜ್ಞಾನದೃಷ್ಟಿ. ಜ್ಞಾನದೃಷ್ಟಿ ಅಲ್ಲವೇ? ಹೌದು ಹೌದು. ಇವರು ತನ್ನವರಿಂದ ದೂರವಾಗಿ ಚಿಂತೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಯಾರು ಒಂಟಿಯಲ್ಲ, ಭಗವಂತ ಎಲ್ಲರ ಬಳಿ ಇದ್ದಾನೆ. ನಿಜ ಮಹಾಸ್ವಾಮಿ, ತಾವು ಹೇಳಿದ ಮಾತು ಬಹಳ ನಿಜ. ಆದ್ರೆ ಪಾಪ ಇವಳ ಮಗ 6 ತಿಂಗಳಿಂದ ಇವಳ ಹತ್ರ ಮಾತೇ ಆಡಿಲ್ವಂತೆ. ತನ್ನಪ್ಪ ಯಾರು ಹೇಳು ಅಂತ ಗಲಾಟೆ ಮಾಡ್ತಿದ್ದಾನಂತೆ. ಆದ್ರೆ ಇವಳು ಅವನಪ್ಪನ ವಿಚಾರ ಹೇಳೇ ಇಲ್ವಂತೆ. ಆದ್ರೆ ಆ ಪಾಪಿ ಅಪ್ಪ ತನ್ನ ವಿಚಾರ ಮಗನಿಗೆ ತಿಳಿಸ್ಲೇಬಾರ್ದು ಅಂತ ಅವಳ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿಸ್ಕೊಂಡಿದ್ದಾನಂತೆ. ಇರ್ಲಿ ಇರ್ಲಿ, ಚಿಂತೆ ಬೇಡ. ಇವ್ರ ಮಗ ಅಪ್ಪ ಯಾರು ಅಂತ ಕೇಳಬಾರ್ದು, ಇವ್ರ ಜೊತೆ ಮಾತಾಡ್ಬೇಕು ಅಷ್ಟೇ ತಾನೇ? ಅಷ್ಟೇ ಮಹಾಸ್ವಾಮಿ. ಸರಿ, ಇವ್ರ ಮಗನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬನ್ನಿ, ನಾವು ಸರಿ ಮಾಡ್ತೀವಿ. ಪ್ರತಿಭಾರವರೇ, ನಿಮ್ ಜೊತೆನೇ ಕರ್ಕೊಂಡ್ಬನ್ನಿ. ಅವಶ್ಯವಾಗಿ ಕರ್ಕೊಂಡು ಬರ್ತೀನಿ ಸ್ವಾಮಿ. ಪ್ರತಿಭಾರವರೇ, ನಿಮ್ ಮನೇಲಿ ನಿಂಬೆಹಣ್ಣಿದೆಯಾ? ಪಾನಕ ಮಾಡಕ್ಕ? ಅಲ್ಲ, ಇವರಿಗೆ ಮಂತ್ರಿಸ್ಕೊಡೋದಕ್ಕೆ. ಫ್ರಿಡ್ಜ್ ಅಲ್ಲಿ ಇರ್ಬೇಕು, ನೋಡ್ತೀನಿ ಬಾಬಾ. ಹೇ ಶಕ್ಕು, ಪ್ರತಿಭಾಗೆ ನಾನ್ ನಿನ್ ಗಂಡ ಅಂತ ಹೇಳಿದ್ದೀನಿ. ಬಾಬಾ, ನಿಂಬೆ ಹಣ್ಣಿಲ್ಲ, ಹುಣಸೆ ಹಣ್ಣಿದೆ, ಅದನ್ನೇ ತಗೊಂಡ್ ಬರ್ಲ? 2 ಹುಳಿನೇ ತಾನೇ? ಬೇಡ ಬೇಡ, ನಾನು ಬಸ್ಮನೆ ಕೊಡ್ತೀನಿ. ಹಾ, ಕೊಡಿ ಕೊಡಿ. ಶಕು, ಇವ್ರು ಕೊಡೋ ಬೂದಿ ಅಂತಿಂತ ಬೂದಿ ಅಲ್ಲ, ಅದು ಸಾಕ್ಷಾತ್ ಪರಮೇಶ್ವರನ ಪ್ರಸಾದ ಅಂತ ನನ್ ಸೊಸೆ ಮಧುರ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ತಗೋ ತಗೋ. ಹಾ, ಕೊಡಿ ಸ್ವಾಮಿ. ಇನ್ನು ನಿಮ್ಮ ಮಗನ ಸಮಸ್ಯೆ ಬಗೆಹರಿತು ಅಂತ ತಿಳ್ಕೊಳ್ಳಿ. ಅವನು ಯಾವತ್ತು ಏನು ಕೇಳದೆ ಇರೋ ತರ ಮಾಡ್ತೀನಿ. ಆಶ್ರಮಕ್ಕೆ ಬರ್ಲಿ. ಪ್ರತಿಭಾರವರೇ, ನಿಮ್ಮ ಗೆಳತಿಯ ಸಮಸ್ಯೆ ಬಗೆಹರಿತು ಅಂತ ತಿಳ್ಕೊಳ್ಳಿ. ಬಹಳ ಸಂತೋಷ, ಬಹಳ ಸಂತೋಷ. ಒಟ್ನಲ್ಲಿ ತಾಯಿ ಮಗ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇನ್ಯಾವತ್ತು ಅವಳ ಮಗ ಆ ಪಾಪಿ ತಂದೆ ಹೆಸರನ್ನ ಕೇಳಲೇಬಾರ್ದು. ಹಾಗಾಗ್ಬೇಕು ಬಾಬಾ. ಆಗತ್ತೆ, ಎಲ್ಲ ಸರಿ ಹೋಗುತ್ತೆ. ಆಶ್ರಮಕ್ಕೆ ಬರ್ಲಿ, ನಾವಿನ್ನು ಬರ್ತೀವಿ. ಪರಮೇಶ್ವರ ಒಳ್ಳೇದ್ ಮಾಡ್ಲಿ. ಗಾಡ್ ಬ್ಲೆಸ್ ಯು. ಸ
ಮಾಡಲೇಬೇಕು. ಇಲ್ಲದೆ ಹೋದ್ರೆ ಆತನಿಗೆ ಕಷ್ಟ ಆಗುತ್ತೆ ಅಂತ ಅವನು ಗೊತ್ತಾಗ್ಲಿ ಅಂತಾನೆ ನಾನು ಈ ಪ್ಲಾನ್ ಮಾಡಿದ್ದೆ. ನೋಡ್ತಾ ಇರೋ, ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಿ.